ಪ್ರೀತಿಸಿ ಮದುವೆಯಾಗಿದ್ದ ನವ ಜೋಡಿ ಕಿಡ್ನಾಪ್ಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಹುಡುಗಿ ಮನೆ ಕಡೆಯವರಿಂದ ನವ ಜೋಡಿಯ ಕಿಡ್ನಾಪ್ಗೆ ಯತ್ನಿಸಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಆನೇಕಲ್ನ ಚಂದಾಪುರ ಬಳಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಪರಸ್ಪರ ಪ್ರೀತಿಸಿ ಇಲ್ಲಿ ದಿವ್ಯಾ ಮತ್ತು ಸಂಜಯ್ ಎಂಬುವವರು ಮದುವೆ ಆಗಿರ್ತಾರೆ. ಇನ್ನು ಯುವತಿ ತಾಯಿ ಶೋಭಾ ಮತ್ತು ಗ್ಯಾಂಗ್ನವರು ನವಜೋಡಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಮಗಳ ಬಳಿ ತಾಯಿ ತೆರಳಿದ್ರಂತೆ. ಈ ಸಂದರ್ಭದಲ್ಲಿ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ. ಯುವತಿ ತಾಯಿ ಅಂಡ್ ಗ್ಯಾಂಗ್ನಿಂದ ಈ ಒಂದು ಕಿಡ್ನಾಪ್ಗೆ ಯತ್ನಿಸಲಾಗಿದೆ. ಅಳಿ ಬೊಮ್ಮಸಂದ್ರ ವಾಸಿ ಶೋಭಾ ಅಂಡ್ ಗ್ಯಾಂಗ್ನಿಂದ ಈ ಒಂದು ಕೃತ್ಯ ನಡೆದಿರುವಂಥದ್ದು. ವಾರದ ಹಿಂದೆ ಅಷ್ಟೇ ಪರಸ್ಪರ ಪ್ರೀತಿಸಿ ದಿವ್ಯಾ ಮತ್ತು ಸಂಜಯ್ ಇಬ್ಬರು ಕೂಡ ಮದುವೆಯಾಗಿರ್ತಾರೆ. ಗುಡ್ಡಹಟ್ಟಿ ನಿವಾಸಿ ಸಂಜಯ್ ಮತ್ತು ದಿವ್ಯಾ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಇನ್ನು ಮಗಳ ಪ್ರೇಮ ವಿವಾಹಕ್ಕೆ ದಿವ್ಯಾ ಪೋಷಕರು ವಿರೋಧವನ್ನ ಮಾಡಿದ್ದಾರೆ. ವಿರೋಧದ ನಡುವೆಯೂ ಕೂಡ ವಾರದ ಹಿಂದೆ ನವಜೋಡಿ ಮದುವೆಯನ್ನ ಆಗಿದ್ರು. ಆದರೆ ಮೊನ್ನೆ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ತಾಯಿ ಮಗಳ ಬಳಿ ತೆರಳಿದ್ರಂತೆ. ಆ ಸಂದರ್ಭದಲ್ಲಿ ಈ ಒಂದು ಕಿಡ್ನಾಪ್ಗೆ ಯತ್ನಿಸಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಆಗಿದೆ ಅಂತ ಜಯದೇವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಎಲ್ಲಿಗೆ ಬಂದಿದ್ರು? ಗುಡೇಟಿಗೆ ಮನೆ ಹತ್ರ ಬಂದಿದ್ರು ನಮ್ಮ ಹುಡುಗ. ಆಮೇಲೆ ಒಂದು 10 o'clock ಆಗಿತ್ತು. ಆಮೇಲೆ ಸರಿ ನಾವು ನಿಜ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಬರಲ್ಲ, ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಅದರಿಂದ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಯಾರ್ಯಾರು ಹುಟ್ಟಿದ್ರು? ನಾನು, ನಮ್ಮ ಹಸ್ಬೆಂಡ್, ಆಮೇಲೆ ಇವ್ರ ತಂಗಿ. ಆಮೇಲೆ ನಮ್ಮಮ್ಮವರು ಕಾರಲ್ಲಿ ಬಂದ್ಬಿಟ್ಟು ನಿಲ್ಲಿಸು ಅಂತಲೇ ಹೇಳ್ತಾ ಇದ್ರು. ಅವರೋ ನೋಡಿಕೊಂಡು ನಾವು ನಿಲ್ಲಿಸಿಲ್ಲ, ನೆಡ್ಲೂರ್ ಹತ್ರ. ಆಮೇಲೆ ನಾವು ಬೇಗ ಬಂದ್ಬಿಟ್ರಿ. ಆಮೇಲೆ NH ಹತ್ರ ಬಂದ್ಬಿಟ್ಟು ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ವಾರದ ಹಿಂದೆ ಅಷ್ಟೇ ಪರಸ್ಪರ ಪ್ರೀತಿಸಿ ದಿವ್ಯಾ ಮತ್ತು ಸಂಜಯ್ ಎಂಬುವವರು ಮದುವೆ ಆಗಿರ್ತಾರೆ. ಇನ್ನು ಹುಡುಗಿ ಮನೆ ಕಡೆಯವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದಮೇಲೆ ಈಗ ಕಿಡ್ನಾಪ್ಗೂ ಕೂಡ ಯತ್ನಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಏನಿದು ಘಟನೆ, ಯಾವಾಗ ನಡೆದಿರುವಂಥದ್ದು, ಆ ಹುಡುಗಿ ಏನು ಹೇಳ್ತಾರೆ, ಆ ಹುಡುಗ ಏನು ಹೇಳ್ತಾನೆ, ಓವರಾಲ್ ಮಾಹಿತಿ. ಖಂಡಿತ ಮಧು, ಕಳೆದ 8 ವರ್ಷಗಳಿಂದನೂ ಕೂಡ ದಿವ್ಯಾ ಮತ್ತು ಆತನ ಪ್ರಿಯಕರ ಸೇರಿ 8 ವರ್ಷದಿಂದನೂ ಕೂಡ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ಒಂದು ಪ್ರೀತಿಯ ವಿವಾಹಕ್ಕೆ ಜಾತಿ ಒಂದು ಅಡ್ಡಿ ಬಂದಿರ್ತಕ್ಕಂಥದ್ದು. ಈ ಒಂದು ಜಾತಿಯಿಂದಾಗಿ ಕಳೆದ ಒಂದು 15 ದಿನಗಳ ಹಿಂದೆ ಒಂದು ಗುಡ್ಡಟ್ಟಿಯಲ್ಲಿ, ಅಂದ್ರೆ ಹುಡುಗ ಯಾರಿದ್ದಾನೆ ಅವರ ನಿವಾಸದ ಬಳಿ ಒಂದು ದೇವಸ್ಥಾನದ ಬಳಿ ಒಂದು ಮದುವೆಯನ್ನು ಕೂಡ ಹುಡುಗ ಹುಡುಗಿ ಮದುವೆನ ಆಗಿರ್ತಕ್ಕಂಥದ್ದು. ಆದ್ರೆ 15 ದಿನಗಳಿಂದಲೂ ಕೂಡ ಮದುವೆ ಆದ ಸಂದರ್ಭದಲ್ಲಿ ಹುಡುಗಿಯ ಮನೆಯವರು ಮತ್ತು ಕುಟುಂಬಸ್ಥರು ಕೂಡ ಒಂದು ಪ್ರೇಮ ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಮಧ್ಯೆಯೂ ಕೂಡ ಅವರು ಹುಡುಗ ಹುಡುಗಿ ಅವರ ಮನೆಯಲ್ಲೇ ವಾಸ ಇರ್ತಕ್ಕಂಥದ್ದು. ಆದ್ರೆ ಕಳೆದ 1 ವಾರದಿಂದಲೂ ಕೂಡ ಹುಡುಗಿಯನ್ನ ಒಂದು ರೀತಿ ಪುಸ್ಲಾಯಿಸಿ, ಆಯ್ತು ನಾವು ಒಪ್ಕೊಳ್ತೀವಿ, ಮನೆಗೆ ಬಂದ್ಬಿಡು, ನಮ್ಮ ಮನೆಯಲ್ಲೇ ಸಾಕೊಳ್ತೀವಿ ಅಂತ ಹೇಳಿ ಕೂಡ ಪುಸ್ಲಾಯಿಸ್ತಾ ಇರ್ತಾರೆ. ಆದ್ರೆ ಇದರಿಂದ ಎಚ್ಚೆತ್ತುಕೊಂಡಂತಹ ಹುಡುಗಿ ಯಾವುದೇ ಕಾರಣಕ್ಕೂ ಅವರ ತಾಯಿ ಮನೆಗೆ ಹೋಗೋದಿಲ್ಲ. ಆದ್ರೆ ನಿನ್ನೆ ರಾತ್ರಿ ಏನಾಗುತ್ತೆ, ನಿನ್ನೆ ರಾತ್ರಿ ಹುಡುಗಿಯ ತಾಯಿ ಹುಡುಗಿಗೆ ಫೋನ್ ಮಾಡಿ, ನಿಮ್ಮ ತಂದೆ ಸೀರಿಯಸ್ ಆಗಿದ್ದಾರೆ, ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೀವಿ, ಅಲ್ಲಿ ಹೋಗ್ಬೇಕು, ನೋಡ್ಬೇಕು, ನಿಮ್ಮ ತಂದೆ ನಿಮ್ಮನ್ನ ಕೇಳ್ತಾ ಇದ್ದಾರೆ ಬಾ ಅಂತೇಳಿ ಫೋನಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹುಡುಗಿ ಗಾಬರಿಗೊಂಡಂತಹ ಹುಡುಗಿ ತನ್ನ ತಂದೆಯನ್ನ ನೋಡಲು ಹುಡುಗನ ಅಂದ್ರೆ ತನ್ನ ಗಂಡನ ಜೊತೆ ಬೈಕ್ ನಲ್ಲಿ ತೆರಳತಕ್ಕಂಥದ್ದು. ಆ ಗುಡ್ಡಟ್ಟಿ ಗೇಟಿನ ಚಂದಾಪುರ ಸರ್ಕಲ್ ಬರ್ತಾರೆ. ಚಂದಾಪುರ ಸರ್ಕಲ್ ನಲ್ಲಿ ಕಾಯ್ತಾ ಇದ್ದಂತ ವೇಳೆಯಲ್ಲಿ ಹುಡುಗಿಯ ತಾಯಿ ಕಾರ್ ನಲ್ಲಿ ಬಂದು ಕಾರ್ ಹತ್ಕೊಂತ ಹೇಳಿ ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು. ಆದ್ರೆ ಎಚ್ಚೆತ್ತುಕೊಂಡಂತ ಹುಡುಗಿ ಕಾರನ್ನ ಹತ್ತೋದಿಲ್ಲ. ಆದ್ರೆ ಬೈಕನ್ನೇ ಫಾಲೋ ಮಾಡ್ಕೊಂಡ್ ಬಂದಂತಹ ಹುಡುಗಿಯ ತಾಯಿ ಯಾರಿದ್ದಾರೆ ಅವರು ಚಂದಾಪುರದಿಂದ ಸ್ವಲ್ಪ ಮುಂದೆ ಬಂದ್ರೆ, ಅಂದ್ರೆ ನಾರಾಯಣ ಹೃದಯಾಲಯದ ಬಳಿ ಒಂದು ಅಟ್ಯಾಕ್ ಅನ್ನ ಮಾಡ್ತಕ್ಕಂಥದ್ದು. ಆ ಕಾರಿನ ಹುಡುಗಿಯನ್ನ ಎತ್ತಾಕೋ ಅಂತ ಹೇಳಿ ತನ್ನ ಸಂಬಂಧಿಕರಿಗೆ ಹೇಳಿರ್ತಕ್ಕಂಥದ್ದು. ಆಗ ಎಚ್ಚೆತ್ತುಕೊಂಡಂತಹ ಹುಡುಗ ಏನಿದ್ದಾನೆ ಒಂದು ಸ್ಪೀಡ್ ಆಗಿ ಬೈಕ್ ನ ರೈಡ್ ಮಾಡ್ತಾನೆ. ಆದ್ರೆ ರೈಡ್ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಹಿಂದಿನಿಂದ ಬಂದು ಆ ಹುಡುಗಿಯ ತಾಯಿ ಕಾರ್ನಿಂದ ಗುದ್ದಿಸ್ತಾರೆ. ಗುದ್ದಿದಂತ ಸಂದರ್ಭದಲ್ಲಿ ಅಲ್ಲಿ ಬಿದ್ದು ಸಣ್ಣ ಪುಟ್ಟ ಗಾಯಗಳು ಕೂಡ ಹುಡುಗನಿಗೆ ಆಗ್ತಕ್ಕಂಥದ್ದು. ಇದರಿಂದ ಗಾಬರಿಗೊಂಡಂತಹ ಹುಡುಗ ಮತ್ತೆ ಹುಡುಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಯಾವುದೋ ಒಂದು ಅಂಗಡಿ ಹತ್ರ ಕೊಂಡು ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಬೈಕ್ ಅನ್ನು ತರಿಸ್ಕೊಂಡು ಆ ಬೈಕ್ ಅಲ್ಲಿ
ಒಂದು ಜಿಗಣಿ ಪೊಲೀಸ್ ಠಾಣೆಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಸೇಫ್ ಇರುತ್ತೆ ಅಂತ ಹೇಳಿ ಅಲ್ಲಿ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ಎಲ್ಲವನ್ನು ಕೂಡ ವಿವರಣೆ ಮಾಡಿದಾಗ ಆ ಜಿಗಣಿ ಪೊಲೀಸರು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಸೂರ್ಯಸಿದ್ಧಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ, ನೀವು ಅಲ್ಲೋಗಿ ಅಂತ ಹೇಳಿ ಖುದ್ದು ಪೊಲೀಸ್ ಠಾಣೆ ಸಿಬ್ಬಂದಿಯ ಒಂದು ಆಂಬ್ಯುಲೆನ್ಸ್ ಅನ್ನ ಬುಕ್ ಮಾಡಿ ಆ ಆಂಬ್ಯುಲೆನ್ಸ್ ನಲ್ಲಿ ಈ ನವಜೋಡಿಯನ್ನ ಸೂರ್ಯಸಿದ್ಧಿ ಪೊಲೀಸ್ ಠಾಣೆಗೆ ಕಳಿಸ್ಕೊಡ್ತಕ್ಕಂಥದ್ದು. ತಕ್ಷಣ ಬಂದಂತಹ ನವಜೋಡಿ ಯಾರಿದ್ದಾರೆ ಇವರು ಸೂರ್ಯಸಿದ್ಧಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿ ಒಂದು ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಮತ್ತು ಹುಡುಗ ನವಜೋಡಿ ಯಾರಿದ್ದಾರೆ ಇವರಿಬ್ರು ಕೂಡ ತಮ್ಮ ಪ್ರಾಣಕ್ಕೆ ರಕ್ಷಣೆ ಬೇಕು, ನಮ್ಮನ್ನು ಇವತ್ತೆಲ್ಲ ನಾಳೆ ನಮ್ಮ ತಾಯಿ ಉಳಿಸೋದಿಲ್ಲ, ನಾವು ಅಂತರ್ಜಾತಿ ವಿವಾಹ ಆಗಿದ್ದೀವಿ, ಅಂತರ್ಜಾತಿ ವಿವಾಹನೇ ಇದಕ್ಕೊಂದು ಅಡ್ಡಿಯಾಗಿರ್ತಕ್ಕಂಥದ್ದು, ಹಾಗಾಗಿ ನಮಗೆ ಪ್ರಾಣ ರಕ್ಷಣೆ ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಅವರ ಅಹವಾಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮಮ್ಮ. ಅಪ್ಪ